ಹಲೋ ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸಮೃದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ ವ್ಯಾಕ್ಸಿನ್ ಇತ್ತು, ಇವತ್ತು ಹಾಕ್ಸಿಲ್ಲ. ನೆಕ್ಸ್ಟ್ ವೀಕ್ ಹೇಳಿದ್ದಾರೆ, ಅಂದರೆ 10th ಹೋಗಬೇಕು. ಇವತ್ತು ಹೋಗಬೇಕಿತ್ತು. ಆ್ಯಕ್ಚುಲಾಗಿ ಸ್ವಲ್ಪ ಏನೋ ಪ್ರಾಬ್ಲಮಿಂದ ಹೋಗೋಕ್ಕಾಗಿಲ್ಲ. ನಮ್ಮಮ್ಮ ಬೇಡ, ನೆಕ್ಸ್ಟ್ ವೀಕ್ ಹಾಕ್ಸ್ಕೊಳ್ಳೋಣ ಬಿಡು ಅಂತಂದರು. ಇನ್ನು 18th ಟೈಮ್ ಆಯಿತು ನನ್ನ ಮಗಳಿಗೆ, ಅದಕ್ಕೆ ನೆಕ್ಸ್ಟ್ ವೀಕ್ ಹಾಕ್ಸ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ. ಗೈಸ್, ಇವತ್ತು ಬೆಳಗ್ಗೆ ಎದ್ದಿದ್ದು 7:30 ಎದ್ದು ನನ್ನ ಮಗಳನ್ನ 10:30 ಹೋಗೋದಕ್ಕೆ 7:30 8 ಗಂಟೆಗೆಲ್ಲ ರೆಡಿ ಮಾಡಿದೆ. ಮುಖ ಒರೆಸಿ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಬೇಡ ನಮ್ಮಮ್ಮ ಬೇಡ, ನೆಕ್ಸ್ಟ್ ವೀಕ್ ಹಾಕ್ಸ್ಕೊಳ್ಳೋಣ ವ್ಯಾಕ್ಸಿನ್ ಅಂತ ಹೇಳಿದ್ರು. 45 ಡೇಸ್ದು. ಸೊ ನೆಕ್ಸ್ಟ್ ವೀಕ್ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಬೇಕು. ಅಂದರೆ ತಿಂಡಿ ತಿಂದು ರೆಸ್ಟ್ ಮಾಡಿ ಇವಾಗಿದ್ದು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ 5:15 ಟೈಮು, ಅದರಿಂದ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾಳೆ ಏನು ಕಂಟೆಂಟಲ್ಲಿ ವೀಡಿಯೋ ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನಲ್ಲಿ ಕಂಟೆಂಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಹೇಗೆ ಮಾಡಬೇಕು ಅನ್ನೋ ಐಡಿಯಾ ಏನೂ ಇಲ್ಲ. ಸೊ ಇವತ್ತು ಅದನ್ನೇ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋಣ. ಸೊ ನೆಕ್ಸ್ಟ್ ವೀಕು ಇದಾಗಿದೆ, ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡಿದ್ದೀವಿ. ಈ ವೀಕ್ ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡಿದರೆ ನೆಕ್ಸ್ಟ್ ವೀಕ್ ಹಾಕ್ಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀವಿ. ಆಮೇಲೆ ಪ್ರದೀಪ್ ಅವ್ರಿಗೂ ನಾನು ಹೇಳಿದೆ, ಈ ಥರ ಏನಕ್ಕೆ ಹೋಗ್ತಿಲ್ಲ ಅಂತ. ಅವ್ರಿಗೆ ರೀಸನ್ ಗೊತ್ತು, ಅವ್ರಿಗೂ ಗೊತ್ತು, ಮನೇಲೂ ಗೊತ್ತು. ಸಾರಿ ನೆಕ್ಸ್ಟ್ ವೀಕ್ ಹಾಕ್ಸ್ತೀವಿ ರೀ ಅಂತಂದೆ. ಓಕೆ ಆಯಿತು, ಬೇಡ ಬಿಡಮ್ಮ ನೆಕ್ಸ್ಟ್ ವೀಕೇ ಹೋಗಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರನೂ ಫೋನಲ್ಲಿ ಮಾತಾಡಿದೆ. ಅವ್ರು ಆ್ಯಕ್ಚುಲಾಗಿ ಅವರು ಮೀಟಿಂಗ್ ಹೋಗಿದ್ದಾರೆ, ಇವತ್ತು ಮೀಟಿಂಗ್ ಹೋಗಿದ್ದಾರೆ. ಅದರಿಂದ ಫೋನು ಬೆಳಗ್ಗೆಯಿಂದ ಅಷ್ಟು ಮಾಡಿಲ್ಲ, 2 ಸಲ ಮಾಡಿರೋದು ಇವತ್ತು. ಅದರಿಂದ ಗೈಸ್ ನೆಕ್ಸ್ಟ್ ಹೇಳಬೇಕು ಅಂತಂದರೆ, ವ್ಯಾಕ್ಸಿನ್ ಹಾಕ್ಸೋದು ಹೆಂಗಿರುತ್ತೆ ಏನು ಅಂತ ಭಯ ಇತ್ತು. ಒಂದು ಕಡೆ ರಾತ್ರಿಯೆಲ್ಲ ಹಂಗೆ ಅನ್ಕೋತಾ ಇದ್ದೆ, ಅಯ್ಯೋ ಚಿಕ್ಕ ಮಕ್ಳಿಗೆಲ್ಲ ಇಂಜೆಕ್ಷನ್ ಹಾಕ್ಸ್ಬೇಕಾ ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇದ್ದೆ. ಸೊ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. 10ನೇ ತಾರೀಕು 10:30 ಹೇಳಿದ್ದಾರೆ ಬೆಳಗ್ಗೆನೇ. ಸೊ ಒಂದು 10 ಗಂಟೆ 10:30 ಅಷ್ಟೊತ್ತು ಬನ್ನಿ, ಒಂದು 5 ನಿಮಿಷ ಆಗುತ್ತೆ ಕಳಿಸ್ಬಿಡ್ತೀವಿ ಅಂತ ಹೇಳೋರು. ಸೊ ನಮಗಿಲ್ಲೆಲ್ಲ ಗೊತ್ತಿರೋರಿಂದ ಏನು ಲೇಟ್ ಆಗೋಲ್ಲ ನನಗೆ. ಅದರಿಂದ ಹೋಗಿದ ತಕ್ಷಣ ವ್ಯಾಕ್ಸಿನ್ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಗೈಸ್. ಪ್ರಣತಿದೊಂದು ವೀಡಿಯೋ ಹಾಕ್ತೀನಿ ನೋಡಿ. ಬೆಳಗ್ಗೆಯಿಂದ ಫೋನ್ ಹಿಡ್ಕೊಂಡೇ ಇರ್ತಾಳೆ, ನೋಡ್ತಾ ಇರ್ತಾಳೆ. ಜಾಸ್ತಿ ಫೋನ್ ನೋಡ್ತಾಳೆ, ಇಲ್ಲ ಅಂತ ಹೇಳಲ್ಲ, ಫೋನ್ ನೋಡ್ಕೊಂಡೇ ಇರ್ತಾಳೆ. ಅದೊಂದು ವೀಡಿಯೋ ಇದೆ, ನೋಡ್ಕೊಬನ್ನಿ. ಯಾವ ರೀತಿ ವೀಡಿಯೋದಲ್ಲಿ ಕಣ್ಣಿಗೆ ಅಂದರೆ ಒಂಥರ ಗುರಾಯಿಸೋ ಥರ ಮಾಡಿದ್ದಾಳೆ. ಆಮೇಲೆ ಒಂಥರ ಭಯಪಡಿಸೋ ಥರ, ನಿನಗೆ ಅವ್ರ ಅಮ್ಮನಿಗೆ ಹೇಳ್ಬಿಡ್ತೀನಿ, ಅವ್ರ ಅಮ್ಮಂಗೆ ಹೇಳ್ತೀನಿ ಅಂತ ಆ ಥರ ಮಾಡ್ತಾಳೆ. ನೋಡ್ಕೊಬನ್ನಿ ಗೈಸ್, ಹೇಗೆ ಕಾಮಿಡಿ ಆಗಿದೆ ಅಂತ. 24 ಗಂಟೆ ಮೊಬೈಲಲ್ಲಿ ಇರ್ತಾಳೆ ಅಂದರೆ ಇದೇ ಪ್ರೂಫು. ಎದ್ದದ್ದು ಬೆಳಗ್ಗೆಯಿಂದ ಹಿಡ್ದು ಇಲ್ಲಿವರೆಗೂ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಅಲ್ಲೇ ಟೈಮ್ ಬಂದು 5 o'clock ಆಯ್ತಾ ಬಂತು, ಆದರೂ ಮೊಬೈಲ್ ನೋಡ್ಕೊಂಡೇ ಇರ್ತಾಳೆ. ಪಣು ಹಾಯ್. ಪಣು ಮೀನ್ಸ್ ಪ್ರಣತಿ, ನಾವು ಪಣು ಅಂತ ಕರಿತೀವಿ. ನೋಡಿ ವಾರೆಗೊಂಡಲ್ಲಿ ನೋಡ್ತಾಳೆ. ಪಣು ಎಸ್ ಪ್ರಣತಿ ವಿಡಿಯೋ ನೋಡಿದ್ರಲ್ಲ, ಹೇಗೆ ಗುರಾಯಿಸ್ತಿದ್ದಾಳೆ ನಾನು ಮಾತಾಡ್ತಿದ್ರೆ ಅಂತ. ಸೊ ನಾವು ಇವಾಗ ರೀಲ್ಸ್ ಮಾಡಿಲ್ಲ, ನಾನು ಪ್ರಣು ಇಬ್ಬರು ರೀಲ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಯಾಕಂದರೆ ಅವಳು ಮಲ್ಕೋತಾಳೆ, ಇಲ್ಲ ನಾನು ಮಲ್ಕೋತೀನಿ. ಯಾಕಂದರೆ ನಂಗೆ ನೈಟ್ ನಿದ್ದೆ ಇಲ್ದಿರೋ ಕಾರಣ ಅವಳು ಪಾಪು ಯಾವಾಗ ಮಲ್ಕೋತಾಳೋ ಆವಾಗ ನಾನು ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದು ನನ್ನ ಮಗಳಿಗೆ ನಿಕ್ನೇಮ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ನಿಕ್ನೇಮ್ ಇಡೋಣ ಅಂದರೆ ಗೊಂಬೆ ಅಂತ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಇನ್ನು ಪ್ರತಿ ಹತ್ರ ಡಿಸ್ಕಸ್ ಮಾಡ್ತೀನಿ ಇವಾಗ. ಹೀಗೆ ಪಾಪಗೆ ನಿಕ್ನೇಮ್ ಅಂತ ಗೊಂಬೆ ಅಂತ ಇಡೋಣ ಅಂತ. ಸೊ ಅದಕ್ಕೋಸ್ಕರ ಗೊಂಬೆ ಅಂತ ಇಡಬೇಕನ್ನೋ ಆಸೆ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಮಾಡಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅಪ್ಡೇಟ್ ಆದ ತಕ್ಷಣ. ಸೊ ನೀವು ಇದೇ ರೀತಿ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಥ್ಯಾಂಕ್ ಯು.